ರಾಯರು ಶ್ರೀಮದ್ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೇ ಅಧ್ಯಾಯದ ರಾಮಾಯಣ ಬಾಲಕಾಂಡದ ಕಥೆಯನ್ನು ಸಂಗ್ರಹಿಸುತ್ತಾ ಯೋಹಲ್ಯಾಂ ಸಪತಿಂ ವ್ಯದಾತ್ ಹರತನುರ್ ಬಂಕ್ತ್ವಾವಹತ್ ಜಾನಕೀಂ. ಶಬ್ದನೇ ಸುಲಭವಾಗಿದೆ, ನಿಮಗೆ ಅರ್ಥ ಆಗುತ್ತೆ. ಅಹಲ್ಯಾಂ ಸಪತಿಂ ವ್ಯದಾತ್ ಹರಧನುಹು ಬಂಕ್ತ್ವಾ, ರುದ್ರದೇವರ ಧನುಸ್ಸನ್ನು ಮುರಿದು, ಆವಹತ್ ಜಾನಕೀನ್, ಆವಹತ್ ಅಂತಂದರೆ ವಿವಾಹ, ವಿವಾಹ, ಇದು ಆವಹ, ಆವಹತ್ ಜಾನಕೀಂ, ಜಾನಕಿಯನ್ನು ಮದುವೆಯಾದ ಅಂತ. ಸುಲಭ ಸಂಸ್ಕೃತ. ಇಲ್ಲಿ ಗಮನಿಸಬೇಕಾದ ಒಂದೆರಡು ಅಂಶಗಳಿವೆ ಇದರಲ್ಲಿ. ಯೋ ಅಹಲ್ಯಾಂ ಸಪತಿಂ ವ್ಯದಾತ್, ಅಹಲ್ಯ ಅವಳು ಹಲ್ಲೆಗೆ ಒಳಗಾದವಳೋ ಒಳಗಾಗದಿದ್ದವಳೋ ಅಂತ ತುಂಬ ಗೊಂದಲ. ರಾಯರು ಕೂಡ ಅಷ್ಟೇ ಮಾರ್ಮಿಕವಾಗಿ ನಮಗೆ ಹೇಳಿದ್ದಾರೆ. ಅಥೋ ಹಲ್ಯಾಂ ಅಥೋ ಅಹಲ್ಯಾಂ, ಅದು ಹೇಗೆ ಬೇಕಾದರೂ ಪದ ವಿಭಾಗ ಮಾಡಬಹುದು. ಅದು ಜನರ ಭಾವನೆ ಹೇಗಿರ್ತದೆ ಹಾಗೆ. ಅಹಲ್ಯ ಕೆಟ್ಟವಳು ಅಂತ ನಮಗೆ ಭಾವನೆ ಇದ್ದರೆ ಹಲ್ಯಾಂ, ಅವಳು ಒಳ್ಳೆಯವಳು ಅಂತ ಭಾವನೆ ಇದ್ದರೆ ಅಹಲ್ಯಾಂ. ಒಂದು ವೇಳೆ ಕೆಟ್ಟವಳಾಗಿದ್ದರೆ ರಾಮದೇವರ ಆಚೆ ಬರ್ತಿದ್ರ, ನೋಡ್ತಿದ್ರ, ಅವಳ ಉದ್ಧಾರ ಮಾಡ್ತಿದ್ರ, ಅವಳನ್ನು ಗಂಡನ ಜೊತೆಗೆ ಸೇರಿಸ್ತಿದ್ರ. ಹಾಗಾಗಿ ಅಹಲ್ಯಾಂ, ಹಲ್ಲೆಗೆ ಒಳಗಾದವಳಲ್ಲ. ಲೋಕದ ದೃಷ್ಟಿಯಲ್ಲಿ ಹಲ್ಲೆಗೆ ಒಳಗಾದವಳು. ಯಾಕೆ ಈ ಮಾತು ಹೇಳ್ತಾರೆ ಅಂತಂದರೆ, ಇಂದ್ರ ಬಲಾತ್ಕಾರ ಮಾಡಿದ್ದು ಯಾರೋ ಅಲ್ಲ. ಇಂದ್ರ ಅಂತಂದರೆ ಮನೋಭಿಮಾನಿ. ಮನೋಭಿಮಾನಿ ಅಂದರೆ ನಮ್ಮ ಮನಸ್ಸಿನೊಳಗೆ ಕೂತು ನೇಮನೆ ಮಾಡುವವ. ಗಂಡಸರ, ಹೆಣ್ಮಕ್ಕಳ ಎಲ್ಲರ ಮನಸ್ಸಲ್ಲಿಯೂ ಇದ್ದಾನೆ. ಒಂದು ವೇಳೆ ಕೆಡಿಸುವುದೇ ಅವನಿಗೆ ಚಟ ಅಂತಾದರೆ ಆ ಪೋಸ್ಟ್ ಕೊಡ್ತಿದ್ರ ಅವನಿಗೆ ದೇವರು. ಹಾಗಾಗಿ ಇಂದ್ರ ಹಾಗೆ ಮಾಡಿರುವುದಿಲ್ಲ. ಅದರಲ್ಲಿ ದೈವ ಕಾರ್ಯ ಏನೋ ಒಂದು ಇರ್ತದೆ. ಅದರಲ್ಲಿ ಏನಿರ್ಬೋದು ದೈವ ಕಾರ್ಯ ಅಂತ ನಾವು ಆಲೋಚನೆ ಮಾಡಿದರೆ, ಗೌತಮ ಋಷಿಗಳ ಡೆಪಾಸಿಟ್ ತುಂಬ ಇತ್ತು, ಖರ್ಚು ಮಾಡಬೇಕು ಅಂತಿತ್ತು ಅವರಿಗೆ. ಅವರು ಖರ್ಚೇ ಮಾಡುವುದಿಲ್ಲ, ಸಂಪಾದನೆ ಮಾತ್ರ ಮಾಡೋದು. ಎಷ್ಟು ಪುಣ್ಯ, ಎಷ್ಟು ಪುಣ್ಯ, ಎಷ್ಟು ಪುಣ್ಯ, ಒಳಗೆ ಇಟ್ಟುಕೊಳ್ಳಿಕ್ಕಾಗದಿದ್ದಷ್ಟು ಪುಣ್ಯ ಇತ್ತು ಅವರ ಹತ್ರ. ಖರ್ಚು ಮಾಡಲಿಕ್ಕೆ ಹೋಗಲೇ ಇಲ್ಲ, ತುಂಬ ಲೋಭಿ. ಅದಕ್ಕೆ ಇಂದ್ರದೇವರು ಬಂದರು, ಅಹಲ್ಯೆಯನ್ನು ಕೆಡಿಸಿದ ಹಾಗೆ ಮಾಡಿದರು. ಅದು ಗೊತ್ತಾಗುವ ಹಾಗೆ ಮಾಡಿದರು. ಇಲ್ಲದ್ರೆ ಇಂದ್ರದೇವರು ಸಿಕ್ಕಿಬೀಳೋರು ಅನ್ಯಾಯ ಮಾಡಿ. ಸಿಕ್ಕಿಬಿದ್ದಿದ್ದಾರಂದರೆ ಬೇಕು ಬೇಕು ಅಂತಲೇ ಮಾಡಿದ ಹಾಗೆ ಅಭಿನಯ ಮಾಡಿದರು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಹಾಗೆ ಮಾಡಿದರು. ಗೌತಮರಿಗೆ ಕೋಪ ಬಂತು, ಶಾಪ ಕೊಟ್ಟರು, ಡಿಪಾಸಿಟ್ ಖಾಲಿ ಆಯಿತು. ಇದು ನಾವು ಗಮನಿಸಬೇಕಾದ ಅಂಶ. ನಮ್ಮದು ಡಿಪಾಸಿಟ್ ಯಾವಾಗ ಖಾಲಿ ಆಗುತ್ತೆ? ಕೋಪ ಬಂದರೆ ಡಿಪಾಸಿಟ್ ಖಾಲಿ ಆಗುತ್ತೆ. ರಾಗದ್ವೇಷಾದಿಗಳು ಬಂದರೆ ಪುಣ್ಯ ಖಾಲಿ ಆಗ್ತದೆ. ಅದು ಹೇಗೆ ಅಂತಂದರೆ, ಪುಣ್ಯ ನಮಗೆ ಪುಣ್ಯ ಜಾಸ್ತಿ ಆಗೋದೇನು, ಮಾಡಲಿಕ್ಕೇ ಆಗೋದಿಲ್ಲ ಸಂಪಾದನೆ ಪುಣ್ಯ. ಸುಮ್ಮನೆ ಒಂದು ಇಷ್ಟು ಸಂಪಾದನೆ ನಾವು ಮಾಡಿದರೆ ಅದು ಎಷ್ಟು ಬೇಗ ಖಾಲಿ ಮಾಡ್ತೇವೆ ಅಂತಂದರೆ, 4 ಜನರಿಗೆ ಬೈದು 4 ಜನರ ಎದುರಿಗೆ ಅವಮಾನ ಮಾಡಿ ಆ ಪುಣ್ಯ ಎಲ್ಲ ಕಳ್ಕೊಂಡು ಬಿಡ್ತೇವೆ. ಹಾಳಾಗಿ ಹೋದ್ದು ಎದುರಿನಲ್ಲಿದ್ದವ ಅಲ್ಲ, ನಮ್ಮ ಪುಣ್ಯ ಹಾಳಾಗಿ ಹೋದ್ದು. ಹಾಗಾಗಿ ಕೋಪ ಬರುವಾಗ, ಶಾಪ ಕೊಡುವಾಗ 1000 ಬಾರಿ ಆಲೋಚನೆ ಮಾಡಿ ಅಂತ ಹೇಳಿದ್ದಾರೆ. ಕೋಪ ಮಾಡಿದ್ದರಿಂದ ನಮ್ಮ ಆರೋಗ್ಯ ಕೆಡುವುದು ಅಷ್ಟೇ ಅಲ್ಲ, ನಾವು ಮಾಡಿದ ಒಂದಿಷ್ಟು ಪುಣ್ಯ ಅದೂ ಖಾಲಿಯಾಗಿ ಹೋಗ್ತದೆ. ಗೌತಮರು ದೊಡ್ಡವರವರು, ಹಾಗಾಗಿ ಮಹಾಜ್ಞಾನಿಗಳು. ಅವರ ಡಿಪಾಸಿಟ್ ಖಾಲಿ ಆಯಿತು ಅಂತಂದರೆ ಯೋಗ್ಯತೆ ಮೀರಿ ಮಾಡಿದ್ದು ಖಾಲಿ ಆಯಿತು. ಹಾಗಾಗಿ ಅಹಲ್ಯೆ ಶಾಪಗ್ರಸ್ತಳಾದಲು, ಒಂದು ಕಲ್ಲಿನ ಹಾಗೆ ಬಿತ್ತಲು. ಎಂತಹ ತಪಸ್ಸು ನೋಡಿ, ಆಲೋಚನೆ ಮಾಡಿ. ಒಂದು ಹೆಣ್ಮಗಳು ಬಟಾಬಯಲಲ್ಲಿ ತಪಸ್ಸು ಮಾಡ್ತಾಳೆ ಅಂತಂದರೆ ಗಂಡಸರು ಬಿಡ್ತಾರ? ಕಾಮುಕರು
ಆದರೂ ತಪಸ್ಸು ಮಾಡಿದ್ಲು, ಮುಟ್ಲಿಕ್ಕಾಗಲಿಲ್ಲ. ಅಂದರೆ ಇದು ಆ ಗೌತಮರ ಅನುಗ್ರಹ, ಶಾಪ ಅನುಗ್ರಹ ಶಕ್ತರವರು. ಶಾಪ ಅದೊಂದು ಅನುಗ್ರಹ ಮಾಡಿದರು. ಅದು ಹೆಣ್ಣು ಅಂತ ನೋಡುವವರಿಗೆ ಗೊತ್ತಾಗಬಾರ್ದು, ನೋಡುವವರಿಗೆ ಕಲ್ಲು, ಅಂದರೆ ನೋಡುವವರ ಮನಸ್ಸು ಕಲ್ಲಾಗಬೇಕು, ಹಾಗೆ ಮಾಡಿದರು. ಕಲ್ಲಿನ ಹಾಗೆ ಬಿದ್ದಿದ್ದಾಳೆ. ಅದರಲ್ಲಿ ಇನ್ನೂ ಒಂದು ಅಂಶ ನಾವು ಗಮನಿಸಬೇಕಾದ್ದು, ಕಲ್ಲಿನ ಹಾಗೆ ಅಂತಂದರೆ ಮಳೆ ಬಂದರೂ ಕಲ್ಲು ನನ್ನ ಮೈಯನ್ನು ಆ ಮಳೆಗೆ ಮೈ ಒಡ್ತದೆ, ಬಿಸಿಲಿಗೂ ಮೈ ಒಡ್ತದೆ, ಚಳಿಗೂ ಮೈ ಒಡ್ತದೆ. ಆದರೆ ಎಂಥ ತಪಸ್ಸು! ಕಲ್ಲಿನ ಹಾಗೆ ಅಹಲ್ಯೆ ಒಬ್ಬ ಹೆಣ್ಮಗಳು ತಪಸ್ಸನ್ನು ಆಚರಣೆ ಮಾಡಿದ್ಲು. ಅದು ಎಷ್ಟು ಪ್ರಭಾವಶಾಲಿಯಾಗಿತ್ತು ಅವಳ ತಪಸ್ಸು ಅಂತಂದರೆ, ರಾಮದೇವರು ಅಲ್ಲಿ ಬಂದು ಅನುಗ್ರಹ ಮಾಡುವಷ್ಟು ಆ ತಪಸ್ಸು ಪಕ್ವವಾಗಿತ್ತು. ಹಾಗಾಗಿ ಅಹಲ್ಯ ಅಂದರೆ ಅಲ್ಲಿ ಏನಾದರೂ ದೋಷ ಇದ್ದರೂ ಆ ತಪಸ್ಸಿನಿಂದ ಆ ದೋಷ ಪರಿಹಾರ ಆಯಿತು. ಪ್ರಾಯಶ್ಚಿತ್ತ ಮಾಡಿ ಕಳ್ಕೊಂಡ್ಲು ಆ ಪಾಪವನ್ನು. ಹಾಗಾಗಿ ಅಹಲ್ಯ. ರಾಮಾಯಣದಲ್ಲಿಯೇ ಉತ್ತರಕಾಂಡದಲ್ಲಿದೆ. ಹಲ ಅಂದರೆ ದೋಷಗಳು, ಹಲ್ಯ ಅಂದರೆ ದೋಷಕ್ಕೆ ಒಳಗಾದವಳು, ಅಹಲ್ಯ ಅಂದರೆ ದೋಷಕ್ಕೆ ಒಳಗಾಗದಿದ್ದವಳು. ಅವಳ ಶಬ್ದನೇ, ಅವಳನ್ನು ಹೇಳುವ ಶಬ್ದನೇ ಅವಳು ದೋಷಗ್ರಸ್ತಳಲ್ಲ ಅನ್ನೋದನ್ನು ತಿಳಿಸಿಕೊಡ್ತದೆ. ಆದ್ದರಿಂದಲೇ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕಂ ನಾಸ್ಮರೇ ನಿತ್ಯಂ ಮಹಾಪಾತಕ ನಾಶನ. ಅಹಲ್ಯೆ ಒಂದು ವೇಳೆ ಕೆಟ್ಟವಳಾಗಿದ್ದರೆ, ದೂಷಿತಳಾಗಿದ್ದರೆ, ಅಂಥವಳ ಹೆಸರು ಹೇಳಿದರೆ ನಮಗೆ ಪಾಪ ಬರಬೇಕು. ಅಹಲ್ಯೆಯನ್ನು ಬೆಳಗೆದ್ದು ನಾವು ಸ್ಮರಣೆ ಮಾಡಿದರೆ ಪಂಚಪಾತಕಗಳು ನಾಶ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಹಲ್ಯ ಅಂತಂದರೆ ಅದಕ್ಕೆ ಹೀಗೂ ಒಂದು ಅರ್ಥ ಮಾಡಬಹುದು. ಹಲ್ಯೆಗೆ ನಾವು ಒಳಗಾಗುವುದಿಲ್ಲ. ನೈವೇದ್ಯತೆ ಹಲ್ಯ ಯಸ್ಯಾಹ. ಅವಳ ಸ್ಮರಣೆ ಮಾಡಿದರೆ ಯಾರೂ ನಮ್ಮನ್ನು ಬಲಾತ್ಕಾರ ಮಾಡುವುದಿಲ್ಲ, ನಮ್ಮ ಮನಸ್ಸನ್ನು ಆಕ್ರಮಣೆ ಮಾಡುವುದಿಲ್ಲ. ಅಂತಹ ಪತಿವ್ರತ ಶಿರೋಮಣಿ ಅಹಲ್ಯೆ. ಹಾಗಾಗಿಯೇ ರಾಮದೇವರು ಸಪತಿಂ ವ್ಯದಾತ್, ಅಹಲ್ಯೆಯನ್ನು ಪತಿಯಿಂದ ಕೂಡಿದವಳನ್ನಾಗಿ ಮಾಡಿದರು. ಅಂದರೆ ಗೌತಮರ ಜೊತೆಗೆ ಮದುವೆ ಮಾಡಿದ್ದಲ್ಲ, ಪತಿಯೇ ಅವನು. ಗೌತಮರು ಪತಿಯೇ, ನಿಜವಾದ ಪತಿ. ಅವರಿಂದ ಸಹಿತ, ಅವರಿಂದ ಕೂಡಿದವರನ್ನಾಗಿ ಮಾಡಿದರು. ಅಂದರೆ ರಾಮದೇವರ ಕೆಲಸ ಏನು ಅಂತಂದರೆ, ಗಂಡ ಹೆಂಡತಿಗೆ ಜಗಳ ಆದರೆ ಅದನ್ನು ಪರಿಹಾರ ಮಾಡುವವರು ರಾಮದೇವರು. ಹಾಗಾಗಿ ರಾಮದೇವರನ್ನು ಪ್ರಾರ್ಥನೆ ಮಾಡಿದರೆ, ಮನೆಯಲ್ಲಿ ಎಲ್ಲಾದರೂ ಒಂದು ಪ್ರಾಬ್ಲಮ್ ಬಂದರೆ ಗಂಡ ಹೆಂಡಂದಿರಲ್ಲಿ ಅದು ಸಾಲ್ವ್ ಆಗುತ್ತೆ. ರಾಮ ಆ ದೇವರು ಮಾಡುವ ಕೆಲಸ ಏನು ಅಂತಂದರೆ, ಮನೆಯೊಳಗೆ ಇರುವ ಸಮಸ್ಯೆಯನ್ನು ಬಗೆಹರಿಯುತ್ತಾರೆ. ಅದು ಕೋರ್ಟ್ ತನಕ ಹತ್ತಲಿಕ್ಕೆ ಬಿಡುವುದಿಲ್ಲ, ಡೈವರ್ಸ್ ಕೇಸಿನ ತನಕ ಆಗಲಿಕ್ಕೆ ಬಿಡುವುದೇ ಇಲ್ಲ. ಒಂದು ರೀತಿ ಗೌತಮ ಅಹಲ್ಯೆಯರ ಸಂಬಂಧ ಹೇಗಾಗಿತ್ತು, ಎಷ್ಟು ಹಳಸಿ ಹೋಗಿತ್ತು ಅಂತಂದರೆ ಡೈವರ್ಸ್ ಕೇಸಿನ ಹಾಗಿತ್ತು. ಅವಳು ಹೊರಗೆ, ಮನೆಯ ಹೊರಗೆ ಹೆಂಡತಿ, ಮನೆಯ ಒಳಗೆ ಗೌತಮರ ಆಶ್ರಮದ ಒಳಗೆ, ಇಬ್ಬರನ್ನೂ ಒಟ್ಟು ಸೇರಿಸಿದರು. ಇದು ರಾಮದೇವರ ವೈಭವ ಅಂತ ಹೇಳುತ್ತೆ. ರಾಯರು ಒಂದು ಶಬ್ದ ಅಲ್ಲಿ ಇಡ್ತಾರೆ ನೋಡಿ, ಯೋ ಅಹಲ್ಯಾಂ ಸಪತಿಂ ವ್ಯದಾತ್. ಯೋ ಅಂತ ಒಂದು ಶಬ್ದ. ಈ ಶಬ್ದ ಸಾಮಾನ್ಯವಾಗಿ ನಮಗೆ ಹೇಳಲಿಕ್ಕೇನು ಅಂದರೆ, ಯಾರು ಅಹಲ್ಯೆಯನ್ನು ಗಂಡನ ಜೊತೆಗೆ ಸೇರಿಸಿದರೋ ಅಂತ ರಾಮ ನಮ್ಮನ್ನು ಅವತಾತ್ ರಕ್ಷಣೆ ಮಾಡಲಿ ಅಂತ. ಅದು ಇಲ್ಲಿಯ ಶಬ್ದ ಅಲ್ಲ, ಅದು ಗಾಯತ್ರಿಯ ಶಬ್ದ. ಗಾಯತ್ರಿಯಲ್ಲಿ ಧಿಯೋ ಯೋನ ಪ್ರಚೋದಯಾತ್, ಯೋ ಅಂತ ಒಂದು ಶಬ್ದ ಇದೆ. ಅದೇ ಶಬ್ದವನ್ನು ರಾಯರು ಇಲ್ಲಿಟ್ಟರು, ಯೋ ಅಂತ ಇಲ್ಲಿಟ್ಟರು. ಯಹ ಅಂತಂದರೆ ಅದು ಲಕ್ಷ್ಮೀನಾರಾಯಣರು ಅಂತ ಅರ್ಥ. ಈ ಪ್ಲಸ್ ಆ ಯ ಎಣ್ಸಂಧಿ ಅದು. ಈ ಅಂದರೆ ಲಕ್ಷ್ಮೀದೇವಿ, ತಾಂ ಪದ್ಮಿನೀಂ ಈಂ ಶರಣಂ ಪ್ರಪದ್ಯೆ. ಈ ಅಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಆ ಅಂದರೆ ಆಹ ಇತಿ ಬ್ರಹ್ಮ. ಅಕಾರ ಸರ್ವವಾಗಾತ್ಮ ಪರಬ್ರಹ್ಮಾಭಿದಾಯಕ, ಗುಣಪರಿಪೂರ್ಣನಾದ ದೇವರನ್ನು ಹೇಳುವ ಶಬ್ದ. ಈ ಅಂದರೆ ಲಕ್ಷ್ಮೀದೇವಿ, ಆ ಅಂದರೆ ಗಂಡನಾದ ಭಗವಂತ, ಯಾ ಅಂದರೆ ಲಕ್ಷ್ಮೀನಾರಾಯಣರು. ನಾವು ದೇವರನ್ನು ಹೇಗೆ ಚಿಂತನೆ ಮಾಡಬೇಕು, ಆ ಗಾಯತ್ರಿ ಎಷ್ಟು ಚೆನ್ನಾಗಿ ಹೇಳಿದೆ ಅಂತಂದರೆ, ಮೊದಲು ಹೆಂಡತಿಯನ್ನು ಹೇಳಬೇಕಾ, ಮೊದಲು ಗಂಡನನ್ನು ಹೇಳಬೇಕಾ, ನೀವು ಚಿಂತನೆ ಬೇಡ. ನಾವು ಬಾಯಿ ತೆಗೆದರೆ ಒಂದೇ ಕಾಲದಲ್ಲಿ ಗಂಡ ಹೆಂಡತಿಯನ್ನು ಒಟ್ಟಿಗೆ ಹೇಳಲಿಕ್ಕಾಗ್ತದೆ. ಯಾ ಒಂದೇ ಶಬ್ದ, ಒಂದೇ ಉಸಿರಿನಲ್ಲಿ ಹೇಳಲಿಕ್ಕಾಗತ್ತೆ. ಹಾಗಾಗಿ ಲಕ್ಷ್ಮೀನಾರಾಯಣರನ್ನು
ಒಟ್ಟಿಗೆ ಉಪಾಸನೆ ಮಾಡಲಿಕ್ಕೆ ಇದಕ್ಕಿಂತ ಚಂದದ ಶಬ್ದ ಇಲ್ಲ. ಅದು ಯಹ. ಸಂಧಿ ಮಾಡಿ ಗಂಡ ಹೆಂಡತಿರನ್ನು ಒಂದೇ ಶಬ್ದದಲ್ಲಿ ಗರ್ಭಗುಡಿ ಕಟ್ಟಿಸಿ ಒಟ್ಟಿಗೆ ಇಟ್ಟಿದ್ದಾರೆ. ತಿರುಪತಿಗೆ ಹೋದರೂ ಶ್ರೀನಿವಾಸ ಮೇಲೆ, ಪದ್ಮಾವತಿ ಅಮ್ಮ ಕೆಳಗೆ. ಇದು ಹಾಗಲ್ಲ. ಒಂದೇ ಗುಡಿಯಲ್ಲಿ ಗಾಯತ್ರಿ ವಿಶ್ವಾಮಿತ್ರರು ನಮಗೆ ಕಟ್ಟಿಕೊಟ್ಟರು ಯಹ ಅಂತ ಒಂದೇ ಶಬ್ದದಲ್ಲಿ ಲಕ್ಷ್ಮೀನಾರಾಯಣರನ್ನು ಕೂಡಿಸಿ ನಮಗೆ ಉಪಾಸನೆಗೆ ತುಂಬ ಅನುಕೂಲವನ್ನು ಮಾಡಿದರು. ನೋಡಿ, ಇಲ್ಲಿ ಅದೇ ಶಬ್ದ ಇಲ್ಲಿ ಬಳಸಿದರು. ಯಹ ಅಹಲ್ಯಾಂ ಸಪತಿಂ ವ್ಯದಾತ್. ಅಹಲ್ಯೆಯನ್ನು ಗಂಡನ ಜೊತೆಯಲ್ಲಿ ಸೇರಿಸಿದರು. ಈ ಸಾಲ್ವ್ ಮಾಡೋರು ಕೆಲವರು ಇರ್ತಾರೆ, ಅವರನ್ನು ಜಡ್ಜ್ ಮಾಡಿ ಇಟ್ಟಿರ್ತಾರೆ. ಈ ಕೇಸ್ ಅವರ ಟೇಬಲಿಗೆ ಬಂದಿರ್ತದೆ. ಅವ್ರು ಏನು ಜಡ್ಜ್ಮೆಂಟ್ ಕೊಟ್ಟಿರ್ಬೋದು? ಯಾಕೆಂದರೆ ಅವರು ಡೈವರ್ಸ್ ಕೇಸ್ ಮಾಡಿಕೊಂಡೇ ಬಂದವರು. ಹಾಗಾಗಿ ಅವರು ಜಡ್ಜ್ಮೆಂಟ್ ಕೊಟ್ಟರೆ ಏನು? ಹಾಗೆ ನೀವು ಬೇರೆ ಬೇರೆ ಆಗಿರಿ, ಪರಿಹಾರಧನ ಕೊಡಿ ಅಂತ ತೀರ್ಮಾನ ಕೊಡಬೇಕು. ಇದು ಹಾಗಲ್ಲ ನೋಡಿ. ಈ ಜಡ್ಜ್ಮೆಂಟ್ ಕೊಡಲಿಕ್ಕೆ ಬಂದವರು ರಾಮದೇವರು. ಅವರು ಎಂಥವರು ಅಂದರೆ ಯಹ. ಯಹ ಅಂದರೆ ಲಕ್ಷ್ಮೀದೇವಿಯ ಜೊತೆಗೇ ಇರುವವರು. ಎಂದೂ ಲಕ್ಷ್ಮಿಯನ್ನು ಬಿಟ್ಟವರಲ್ಲ, ಲಕ್ಷ್ಮೀದೇವಿಯ ಜೊತೆಗೆ ಇರುವವರು, ಸುಸಂಧಿ ಅಲ್ಲಿ. ಹಾಗಾಗಿ ಆ ಲಕ್ಷ್ಮಿಯಿಂದ ಕೂಡಿದ ನಾರಾಯಣ ರೂಪರಾದಂತಹ ರಾಮದೇವರು ಅಹಲ್ಯಾಂ ಸಪತಿಂ ವ್ಯದಾತ್. ಪ್ರಾಯಶಃ ಅಹಲ್ಯ ಹಾಗೆ ನೋಡಿರಬೇಕು. ಲಕ್ಷ್ಮಿಯಿಂದ ಸಹಿತನಾದ ನಾರಾಯಣ ಅಂತ ರಾಮದೇವರನ್ನು ಕಂಡು ಉಪಾಸನೆ ಮಾಡಿರಬೇಕು. ಗೌತಮರು ಅದೇ ಆಶ್ರಮದ ಎದುರಿಗೆ ಬರುವಾಗ ರಾಮನನ್ನು ಹಾಗೆಯೇ ಉಪಾಸನೆ ಮಾಡಿರಬೇಕು. ಲಕ್ಷ್ಮೀ ಸಹಿತನಾದ ನಾರಾಯಣ ನಮ್ಮ ಮನೆ ಮುಂದೆ ಬರ್ತಿದ್ದಾನೆ ಅಂತ ರಾಮದೇವರಿಗೆ ಗೊತ್ತಾಯ್ತಿದ್ದು. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ. ದೇವರನ್ನು ಹೇಗೆ ಉಪಾಸನೆ ಮಾಡ್ತೇವೆ ಅದೇ ಫಲವನ್ನು ಅನುಗ್ರಹಿಸ್ತಾರೆ. ರಾಮ ಹೆಂಡತಿಯ ಜೊತೆಗಿದ್ದಾನೆ ಅಂತ ಉಪಾಸನೆ ಮಾಡಿದರು, ಅಥವಾ ಹೆಂಡತಿ ಲಕ್ಷ್ಮಿ ಗಂಡನ ಜೊತೆಗಿದ್ದಾಳೆ ಅಂತ ಉಪಾಸನೆ ಮಾಡಿದರು. ಹಾಗಾಗಿ ಅಹಲ್ಯೆಗೆ ಗಂಡನ ಜೊತೆಗೆ ವಾಸ ಮಾಡುವ ಅವಕಾಶವನ್ನು ರಾಮದೇವರು ಕಲ್ಪಿಸಿಕೊಟ್ರು. ಈ ಪಂಚಾಯತಿಗೆ ಮಾಡ್ತಾರೆ ನೋಡಿ. ಮಾಡುವಾಗ ಹೇಳ್ತಾರೆ, ಅಮ್ಮ ಇನ್ನು ಹಾಗೆಲ್ಲ ಕೆಟ್ಟ ಕೆಲಸ ಮಾಡಬಾರ್ದು, ಗಂಡನಿಗೆ ಬೈಬಾರ್ದು, ಒಟ್ಟಿಗೆ ಇರಬೇಕು. ಆಯಿತು ಅಂತ ಹೇಳ್ತಾರೆ. ಇಲ್ಲಿ ಗಂಡನಿಗೆ ಹೇಳ್ತಾರೆ, ನೋಡಿ ಬೈಬಾರ್ದು, ಆಯಿತು ಅಂತ. ಮನೆಗೆ ಹೋದ ಕೂಡಲೇ ಅಲ್ಲಿ ಕುರುಕ್ಷೇತ್ರ ಪ್ರಾರಂಭ ಆಗಿರ್ತದೆ. ಅಲ್ಲಿ ಹೋಗಿ ಊರಿಡಿ ಹೇಳ್ಕೊಂಡು ಬಂದಿದ್ಯಾ ನೀನು, ಜಗಳಾಗಿ ರಂಪಾಟಾಗಿ ತವರ ಮನೆಗೆ ಹೋಗಿಬಿಟ್ಟಿರ್ತಾರೆ. ರಾಮದೇವರ ಸಂಧಾನ ಅದು ಹೇಗಿತ್ತು ಅಂತಂದರೆ ಸಪತಿಂ ವ್ಯದಾತ್ ಅಂತ. ಆಚಾರ್ಯರ ಶಬ್ದ ಇಷ್ಟು ಚೆನ್ನಾಗಿದೆ ಅಂತಂದರೆ ಸುಯೋಜಯಾಮಾಸ ಸ ಗೌತಮೇನ. ಗೌತಮರಿಂದ ಯೋಜಯಾಮಾಸ ಅಲ್ಲ, ಸುಯೋಜಯಾಮಾಸ ಅಂತ. ಮತ್ತೆ ಎಂದೂ ಜಗಳಾಡಲಿಲ್ಲ, ಮತ್ತು ನೆನಪೇ ಮಾಡಲಿಲ್ಲ. ಅಂದರೆ ಹಿಂದಿದ್ದೆಲ್ಲ ಮರೆತು ಬಿಡುವ ಹಾಗೆಯೇ ತನ್ನ ಸಹಜ ಹೆಂಡತಿ ಅಂತ ಸ್ವೀಕಾರ ಮಾಡಿದರು. ಅಲ್ಲೇನೂ ಅದೇ ರೀತಿ ಪ್ರೀತಿಯಿಂದ ಗಂಡನನ್ನು ಗಂಡ ಅಂತ ಸ್ವೀಕಾರ ಮಾಡಿದ್ಲು. ಅದು ಯಾಕೆ ಅಂತಂದರೆ ರಾಮದೇವರು ಸಂಧಾನ ಮಾಡಿ ಆದಂತಹ ಪುನರ್ವಿವಾಹ ಅಲ್ಲ, ಗಂಡ ಹೆಂಡತಿಯನ್ನು ಒಟ್ಟಿಗೆ ಸೇರಿಸುವಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಮದುವೆ ಆಗುವಲ್ಲೆಲ್ಲ ರಾಮದೇವರನ್ನು ಸ್ಮರಣೆ ಮಾಡಬೇಕು. ರಾಮದೇವರು ಲಕ್ಷ್ಮೀ ಸಹಿತನಾದ ರಾಮದೇವರನ್ನು ಚಿಂತನೆ ಮಾಡಿ, ರಾಮದೇವರೇ ಈ ಹುಡುಗಿಯನ್ನು ಮದುವೆ ಆಗ್ತೇನೆ, ಅಥವಾ ಹುಡುಗಿ ಈ ಹುಡುಗವನ್ನು ಮದುವೆ ಆಗ್ತೇನೆ, ಈ ಹುಡುಗ ಎಂಥ ಅವತಾರದವನೋ ಗೊತ್ತಿಲ್ಲ ಅಂತ ಹಾಗೆ ನೀವು ಸರಿ ಮಾಡಿ ನಮಗೆ ಮದುವೆ ಮಾಡಿಸಿ ಅಂತ ಪ್ರಾರ್ಥನೆ ಮಾಡಿದರೆ ಆ ಮದುವೆ ಸಕ್ಸಸ್ ಆಗುತ್ತೆ. ಬರೀ ಗಮ್ಮತ್ತಿಗೋಸ್ಕರ ಮದುವೆ ಮಾಡಿದರೆ ಅದು ಮತ್ತು ಬಂದು ಅದಲ್ಲೇ ಇಳಿದು ಹೋಗ್ತದೆ ಮದುವೆ. ಹಾಗಾಗಿ ಮದುವೆ ಚೆನ್ನಾಗಿ ಆಗಬೇಕಾದ್ರೆ, ನಿಮಗೆಲ್ಲ ಅಷ್ಟು ಬೇಗ ಬೇಡ, ಆಗಲಿಕ್ಕೆ ಇದ್ದವರಿದ್ದರೆ ಅಂಥವರು ಅದು ಹೇಗೆ ಮಾಡಬೇಕು ಅಂತಂದರೆ, ಅದು ಆ ರಾಮದೇವರನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯ ಕನ್ಯೆ, ಅದು ರಾಮದೇವರನ್ನು ಬಿಟ್ಟು ಹೇಗೆ ಇಲ್ಲ ಹಾಗೆಯೇ ಅಂತಹ ಹುಡುಗಿ ಬರಲಿ, ಅಥವಾ ಹುಡುಗಿ ಗಂಡ ಜಗಳಾಡದಿದ್ದವ ಬರಲಿ ಅಂತ ಪ್ರಾರ್ಥನೆ ಮಾಡಿದರೆ ಯೋ ಹಲ್ಯಾಂ ಸಪತಿಂ ವ್ಯದಾತ್. ಪತಿ ಅನ್ನುವ ಶಬ್ದ ಒಳ್ಳೆಯ ಶಬ್ದ. ಪತಿ ಅಂತಂದರೆ ಪಾತಿ, ರಕ್ಷಣೆ ಮಾಡುವವ. ಪತಿ ಭಕ್ಷಕ ಅಲ್ಲ, ಪತಿ ಅಂದರೆ ರಕ್ಷಣೆ ಮಾಡುವವ. ಆ ಗೌತಮರು ಅಹಲ್ಯೆಯನ್ನು ರಕ್ಷಣೆ ಮಾಡುವವರಾದರು. ಹಾಗೆ ಇಡೀ ಕುಟುಂಬ ಚೆನ್ನಾಗಿ ಉಳಿಬೇಕಾದರೆ, ಇಡೀ ದೇಶ ಚೆನ್ನಾಗಿ ಉಳಿಬೇಕಾದರೆ ಈ ಕಥಾಭಾಗವನ್ನು ದಿನಾ ಅನುಸಂಧಾನ ಮಾಡಬೇಕು. ಅಹಲ್ಯ ಯೋಹಲ್ಯಾಂ ಸಪತಿಂ ವ್ಯದಾತ್. ಇವತ್ತು ಯಾವ ಮನೆಗೆ ಹೋದರೂ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರ್ತದೆ. ಆ ಸಮಸ್ಯೆ ಬಗೆಹರಿಬೇಕಾದರೆ ದಿನಾ ಈ ಶ್ಲೋಕ ಹೇಳಬೇಕು. ಯೋಹಲ್ಯಾಂ ಸಪತಿಂ ವ್ಯದಾತ್. ರಾಯರು ಹೇಳಿದ ಪರಿಹಾರ. ಅವರು ಸನ್ಯಾಸಿಗಳು, ಅವರಿಗೇನು ಬೇಕಾಗಿರಲಿಲ್ಲ. ಊರಿನ ಸಮಸ್ಯೆ ತನ್ನ ಸಮಸ್ಯೆ ಅಂತ ಅವರ ಚಿಂತನೆ.
ನೋಡಿ ಅದಕ್ಕೆ ನೋಡಿ ಇಲ್ಲಿ ವ್ಯಧಾತ್ ಅಂತ ಒಂದು ಒಳ್ಳೆಯ ಶಬ್ದ ಇದೆ. ವ್ಯಧಾತ್ ಅಂತ ಅಂದರೆ ಮತ್ತೆ ಈಗ ಬೇಡ, ಮತ್ತೆ ಹೋಗಿ ನೋಡಿ ನಿಮ್ಮ ಧಾತು ಪುಸ್ತಕ. ಇದು ಪರಸ್ಮೈ ಪದ, ಇದು ಆತ್ಮನೇ ಪದ ಅಲ್ಲ. ಈ ಪರಸ್ಮೈ ಪದ ಆತ್ಮನೇ ಪದಕ್ಕೆ ಏನು ವ್ಯತ್ಯಾಸ? ಪರಸ್ಮೈ ಪದ ಪ್ರಯೋಗ ಮಾಡುವಾಗ ನಿಮಗೆ ಆ ಉದಾಹರಣೆ ಕೊಟ್ಟು ಮತ್ತೆ ಹೇಳ್ತೇನೆ. ಜಪಂ ಕರೋತಿ, ಜಪಂ ಕುರುತೆ ಅಂತ ಎರಡು. ಜಪಂ ಕರೋತಿ ಅಂತಂದರೆ ಏನು ಅಂತಂದರೆ ವಾರ್ಡನಿಗೋಸ್ಕರ ಪ್ರೀತಿಗೋಸ್ಕರ ಮಾಡಿದರೆ ಜಪಂ ಕರೋತಿ ಅಂತ. ಜಪಂ ಕುರುತೆ ಅಂತಂದರೆ ಆ ಜಪದ ಬಲ ನಮಗೇ ಬರಬೇಕು ಅಂತಿದ್ದರೆ ಜಪಂ ಕುರುತೆ ಅಂತ. ಹೇಗೆ ಮಾಡಬೇಕು ಅಂತ, ಜಪಂ ಕರೋತಿ ಜಪಂ ಕುರುತೆ ಅಂತ. ಅಯಂ ಜಪಂ ಕರೋತಿ, ಓ ಇದು ಮೋಸ. ಯಾಕೆಂದರೆ ಪರಸ್ಮೈ ಪದ. ಆ ಜಪ ಮಾಡಿದ್ದು ಯಾಕೆ ಅಂತಂದರೆ ವಾರ್ಡನ್ ಪ್ರೇರಣೆಯ, ವಾರ್ಡನ್ ಪ್ರೀತ್ಯರ್ಥಂ. ಇಲ್ಲರೂ ವಾರ್ ಡನ್ ಜಗಳಾಡ್ತಾರೆ ಅವರು, ಅದಕ್ಕೋಸ್ಕರ ಅಂತ. ವ್ಯದತ್ತ ಅಂತ ಹೇಳಿದರೆ ಆತ್ಮನೇ ಪದ, ಅದರ ಫಲ ನಮಗೇನೆ. ಜಪಂ ಕುರುತೆ ಅಂದರೆ ಅದರ ಫಲ ನಮಗೇನೆ. ಎಲ್ಲ ಕಡೆ ಇದು ಇರ್ತದೆ. ಇದು ವ್ಯಾಕರಣದಲ್ಲಿ ಹೇಳಿದ ನಿಯಮ. ಇಲ್ಲಿ ನೋಡಿ, ಇಲ್ಲಿ ಸಪತಿಂ ವ್ಯದಾತ್, ರಾಮದೇವರು ಸಪತಿಯನ್ನಾಗಿ ಮಾಡಿದರು, ಗಂಡನ ಜೊತೆಗೆ ಅಹಲ್ಯೆಯನ್ನು ಸೇರಿಸಿದರು. ಪರಸ್ಮೈ ಪದ. ರಾಮದೇವರಿಗೆ ಎಷ್ಟು ಇದರಲ್ಲಿ ಲಾಭ? ಸಾಮಾನ್ಯವಾಗಿ ಹೇಳೋದುಂಟು, ಎಲ್ಲಿಯಾದರೂ ಪಂಚಾಯತಿಗೆ ಮಾಡಿದರೆ ಎಷ್ಟು ಸಿಕ್ಕಿತು ಅವರಿಗೆ ಅಂತ. ರಾಮದೇವರಿಗೆ ಎಷ್ಟು ಸಿಕ್ಕಿತು? ಏನು ಸಿಗಲಿಲ್ಲ. ಯಾಕೆಂದರೆ ಪರಸ್ಮೈ ಪದ. ಅದರ ಪ್ರಯೋಜನ ಯಾರಿಗೆ ಅಂತ ಅಂದರೆ ಗೌತಮರಿಗೆ, ತಪ್ಪಿದರೆ ಅಹಲ್ಯೆಗೆ ಅಷ್ಟೇ ಹೊರತು ರಾಮದೇವರಿಗೆ ಏನು ಪ್ರಯೋಜನವೂ ಇಲ್ಲ. ಅದಕ್ಕೆ ಪರಸ್ಮೈ ಪದ. ಅಂದರೆ ರಾಮದೇವರು ಮಾಡಿದ ಈ ಸಂಧಾನ ಅದು ಸಂಧಾತ ಸಂಧಿಮಾನ್ ಸ್ಥಿರ. ಸಂಧಾತ ಅಂತ ವಿಷ್ಣು ಸಹಸ್ರನಾಮದಲ್ಲಿದೆ. ರಾಮದೇವರು ಸಂಧಾನ ಮಾಡಿಸಿದರು. ಅದರ ಫಲ ಯಾರಿಗೆ ಅಂತಂದರೆ ಸಂಧಾನ ಮಾಡಿಕೊಂಡವರಿಗೆ ಅಷ್ಟೇ ಹೊರತು ಸಂಧಾನ ಮಾಡಿದವರಿಗಲ್ಲ. ಹಾಗಾಗಿ ರಾಮದೇವರು ಸುಪ್ರೀಂ, ನಿಷ್ಕಾಮವಾಗಿ ಮಾಡ್ತಾರೆ. ಏನು ಮಾಡಿದರೂ ರಾಮದೇವರಿಗೆ ಪಂಚಾಮೃತ, ರಾಮದೇವರಿಗೆ ಮಹಾನೈವೇದ್ಯ, ಯಾವ ಸೇವೆನೂ ಗಂಡನೂ ಕೊಡಲಿಲ್ಲ, ಹೆಂಡತಿಯೂ ಕೊಡಲಿಲ್ಲ. ವ್ಯದಾತ್ ಅಂತ ರಾಯರು ಹೇಳಿದರು. ರಾಯರು ಗೌತಮ ವಂಶದವರೇ ಅವರು. ಹಾಗಾಗಿ ಅವ್ರಿಗೆ ಏನೋ ಒಂದು ಕೊಂಡಿ ಇದೆ. ಹಾಗಾಗಿ ಅವರನ್ನ ಮೇಲಿಟ್ಟು ಯೋಹಲ್ಯಾಂ ಸಪತಿಂ ವ್ಯದಾತ್. ಈ ಅನುಸಂಧಾನ ನಾವು ಮಾಡಬೇಕಾದ್ದು ಬರೀ ಗಂಡ ಹೆಂಡತಿಗೆ ಮಾತ್ರ ಅಲ್ಲ. ಇದು ಯಾರಿಗೆ ಅಂತಂದರೆ ಒಬ್ಬ ಸಾಧಕನಿಗೆ ಹೇಳಿದಂತಹ ಒಂದು ಅನುಸಂಧಾನ ಇದು. ನಾವು ಅಹಲ್ಯಾಂ ಸಪತಿಂ ವ್ಯದಾತ್, ಹಲ್ಲೆಗೆ ಒಳಗಾದವರು ಅಂತಂದರೆ ಒಬ್ಬ ಜೀವ. ಪತಿ ಅಂದರೆ ನಮ್ಮ ದೇವರು. ಈ ದೇವರಿಗೂ ನಮಗೂ ವಿಯೋಗ ಆಗಿಬಿಟ್ಟಿದೆ. ಪತಿಯಾದ ದೇವರೊಂದು ಕಡೆ, ಹೆಂಡತಿಯಾದ ಅಹಲ್ಯೆ ಒಂದು ಕಡೆ. ನಾವು ಯಾಕೆ ಬೇರೆ ಬೇರೆ ಆಗಿದ್ದೆ ಅಂದರೆ ಹಲ್ಲೆಗೆ ಒಳಗಾಗಿದ್ದೇವೆ, ಅನ್ಯಾಯ ಮಾಡಿದ್ದೇವೆ ನಾವು. ಹಾಗಾಗಿ ದೇವರು ನಮ್ಮನ್ನು ದೂರ ಇಟ್ಟಿದ್ದಾನೆ. ರಾಮನವಮಿಯ ಪರ್ವಕಾಲ ರಾಮದೇವರ ಹತ್ರ ನಾವು ಹೇಳಬೇಕು, ಹಲ್ಲೆಗೆ ಒಳಗಾದ ಈ ಜೀವನನ್ನು ಅಹಲ್ಯೆ ಮಾಡಬೇಕು. ನೀವು ಆ ದೋಷವನ್ನು ಪರಿಹಾರ ಮಾಡಬೇಕು. ದೋಷ ಪರಿಹಾರ ಮಾಡಿ ಸಪತಿಂ ವ್ಯದಾತ್, ನೀನೇ ಗಂಡ, ನೀನೇ ನನ್ನನ್ನು ವರಿಸು, ನನ್ನನ್ನು ಸ್ವೀಕಾರ ಮಾಡು ಅಂತ ಪ್ರಾರ್ಥನೆ ಮಾಡಿದರೆ ರಾಮದೇವರ ಜೊತೆಗೆ ನಮಗಿದ್ದರೆ ನಮ್ಮ ಜೀವನ ಎಲ್ಲ ಆರಾಮ. ಹಾಗೆ ಆಗಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣ ಮಸ್ತು.